ಇಲ್ಲಿ ಇಸ್ರೇಲ್ ನಿಂತು ಅಲ್ಲಿ ನೀಡತಕ್ಕಂಥ ಯುದ್ಧವನ್ನು ವಿರೋಧ ಮಾಡುವಂತ ನಮ್ಮ ಉದ್ದೇಶ ಮತ್ತು ನಮ್ಮ ಬೇಡಿಕೆ ಬಹಳ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಯುದ್ಧ ನಿಲ್ಲಬೇಕು, ಶಾಂತಿ ಸ್ಥಾಪನೆ ಆಗಬೇಕು. ಎರಡನೇದು, ಯುದ್ಧವನ್ನು ನಿಲ್ಲಿಸಲಿಕ್ಕೆ ಭಾರತ ದೇಶ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕದ ಮೇಲೆ ಇಸ್ರೇಲ್ ಮೇಲೆ ಒತ್ತಡ ತರಬೇಕು. ಮೂರನೇ ನಮ್ಮ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ ಈ ಯುದ್ಧವನ್ನು ಅನ್ಯಾಯಯುತವಾಗಿ ಕಾನೂನು ಬಾಹಿರವಾಗಿ ಏಕಾಏಕಿಯಾಗಿ ಇರಾನಿನ ಮೇಲೆ ಹೇಳಿ ಅಲ್ಲಿರುವಂಥ ಮಕ್ಕಳನ್ನ ಜನರನ್ನ ಕೊಲೆ ಮಾಡಿ ಅಲ್ಲಿಯ ಸರ್ವೋಚ್ಚ ನಾಯಕರನ್ನ ಸಾಯಿಸಿರ್ತಕ್ಕಂಥ ಟ್ರಂಪ್ ಮತ್ತು ನೇತಾನ್ಯಾಹುನ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮೊಕದ್ದಮೆ ಮಾಡಿ ಅವ್ರ ಮೇಲೆ ಶಿಕ್ಷೆ ವಿಧಿಸಬೇಕನ್ನೋದು ನಮ್ಮ ಬೇಡಿಕೆ ಆಗಿದೆ. ಎರಡನೇ ವಿಷಯ ಏನಪ್ಪ ಅಂತ ಹೇಳಿದ್ರೆ ಆ ದೇಶಗಳಿಂದ ಇವತ್ತೆಲ್ಲ ತೈಲ ಉತ್ಪಾದನೆ ಮಾಡೋ ದೇಶದಿಂದ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಲ ಗ್ಯಾಸು ಇಲ್ಲಿಗೆ ಬರೋದ್ರಿಂದ ಎಲ್ಲ ದೇಶಗಳಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಹಾಗಾಗಿ ನಮ್ಮ ದೇಶದಲ್ಲಿ ಇವತ್ತು ಬೀದಿಯಲ್ಲಿ ಏನಾದರೂ ನಾವು ಈ ಸಿಲಿಂಡರ್ ಇಟ್ಕೊಂಡು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಅಮೆರಿಕ ಕಾರಣ, ಅದಕ್ಕೆ ಇಸ್ರೇಲ್ ಕಾರಣ, ಅದ್ರ ಜೊತೆಗೆ ಭಾರತ ದೇಶ ಕೂಡ ಕಾರಣ. ಯಾಕಂತ ಹೇಳಿದ್ರೆ ಇದನ್ನು ಖಂಡಿಸದೆ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಕ್ಕಂಥ ಯುದ್ಧವನ್ನು ಖಂಡಿಸದೆ ವಿರೋಧಿಸದೆ ಭಾರತ ದೇಶ ಸುಮ್ಮನೆ ಇದೆ. ಯಾಕಂತ ಹೇಳಿದ್ರೆ ಭಾರತ ದೇಶ ವಿರೋಧ ಮಾಡಿದ್ರೆ ಅಮೆರಿಕ ಇಷ್ಟೊಂದು ಅಗ್ರೆಸಿವ್ ಆಗಿ ಆಕ್ರಮಣ ಮಾಡ್ತಿರ್ಲಿಲ್ಲ. ಭಾರತ ದೇಶ ಅದಕ್ಕೆ ಮೌನ ಸಮ್ಮತಿಯನ್ನು ಕೊಟ್ಟಿದೆ. ಆದರೆ ವಿಚಿತ್ರ ಏನಪ್ಪಾ ಅಂತ ಹೇಳಿದ್ರೆ ಐತಿಹಾಸಿಕವಾಗಿ ಕಾಲದಿಂದ ಭಾರತದೊಂದಿಗೆ ಸ್ನೇಹದಿಂದ ಇದ್ದು ನಮಗೆ ಕಡಿಮೆ ದರದಲ್ಲಿ ಗ್ಯಾಸ್ ಮತ್ತು ತೈಲವನ್ನು ವಿತರಿಸಿರುವಂತ, ನಮಗೆ ನಮ್ಮ ವಸ್ತುಗಳನ್ನು ಖರೀದಿ ಮಾಡುವಂತ ನಮ್ಮ ಸಹೋದರ ಪಕ್ಕದಲ್ಲಿರುವ ದೇಶ ಆಗಿರುವಂತ ಇರಾನನ್ನ ಭಾರತ ದೇಶ ಕೈಬಿಟ್ಟು ಆ ದೇಶದಲ್ಲಿ ಕೊಡ್ತಕ್ಕಂಥ ಆಯಿಲನ್ನ ಅಮೆರಿಕ ಬೇಡ ಅಂತ ಹೇಳಿ ಕಡಿಮೆ ಮಾಡೋದು ಬಿಟ್ಟಿದೆ. ರಷ್ಯಾ ಜೊತೆಗೆ ಕಾಲದಿಂದ ಹಲವಾರು ವರ್ಷಗಳಿಂದ ಭಾರತ ದೇಶಕ್ಕೆ ಸಹಾಯ ಮಾಡಿರ್ತಕ್ಕಂಥ ರಷ್ಯಾದಿಂದ ಅಮೆರಿಕ ಕಂಡೀಷನ್ ಹಾಕಿದಕ್ಕೋಸ್ಕರ ಭಾರತ ದೇಶ ಆಯಿಲನ್ನು ಖರೀದಿ ಮಾಡೋದು ಬಿಟ್ಟಿದೆ ಇವತ್ತು. ಅಂದ್ರೆ ಅರ್ಥ ಏನು? ಭಾರತ ದೇಶ ಮೊದಲು ಹಲವಾರು ದೇಶಗಳೊಂದಿಗೆ ಸ್ನೇಹದಿಂದಿತ್ತು. ನಮಗೆ ಯಾರು ಗೆಳೆಯರಾಗಿದ್ದಾರೆ, ನಮ್ಮ ಜೊತೆಗೆ ಯಾರು ಪ್ರಜಾತಾಂತ್ರಿಕವಾಗಿ ನಡ್ಕೊಂತಾರೆ ಅವ್ರ ಜೊತೆ ಕೊಡೋದು ಮಾಡಬೇಕು, ಗುಂಡೆಗಳ ಜೊತೆಗೆ ಅಲ್ಲ. ಇವತ್ತು ಅಮೆರಿಕ ಪ್ರಪಂಚದ ಗುಂಡೆ ಆಗಿದೆ. ಗುಂಡೆ ಹಾಕಿ ನಾವು ಪೆಟ್ರೋಲ್ ಕೊಂಡ್ಕೋಬೇಕಾದ್ರೆ, ಡೀಸೆಲ್ ಕೊಂಡ್ಕೋಬೇಕಾದ್ರೆ ಯಾವ ದೇಶದಿಂದ ಖರೀದಿ ಮಾಡಬೇಕು, ಯಾವ ದೇಶದಿಂದ ಖರೀದಿ ಮಾಡಬಾರ್ದು ಅನ್ನೋದನ್ನ ನಿರ್ದೇಶನ ಮಾಡುತ್ತೆ. ನಮ್ಮ ದೇಶದ ಸರ್ಕಾರ ಅದನ್ನು ಕೇಳುತ್ತೆ. ಅದಕ್ಕಾಗಿ ಅಮೆರಿಕದ ಪತ್ರಿಕೆಗಳು, ಅಲ್ಲಿರುವಂತ ಮಾಧ್ಯಮದವರು ಭಾರತ ದೇಶವನ್ನು ಗೇಲಿ ಮಾಡ್ತಾ ಇದ್ದಾರೆ. ಭಾರತದ ನರೇಂದ್ರ ಮೋದಿ ಅವರು ಅಮೆರಿಕ ಹೇಳ್ದಂಗೆ ಯಾಕೆ ಮಾಡ್ತಾರಂತೆ, ಯಾಕೆ ನಟಿಸ್ತಾರಂತೆ. ಅವರು ಖರೀದಿ ಮಾಡಿದ್ರೆ ಮಾಡ್ತಾರೆ, ಬಿಡಿದ್ರೆ ಬಿಡ್ತಾರೆ. ಅಮೆರಿಕದ ಜೊತೆಗೆ ಏನ್ ಬೇಕಾದೆಲ್ಲ ಒಪ್ಪಂದ ಮಾಡೋದಕ್ಕೋಸ್ಕರ ಒಪ್ಕೊಂಡಿದ್ದಾರೆ. ಹಾಗಾಗಿ ನಾವು ಇವತ್ತು ಹೇಳ್ತಿರೋದು, ಭಾರತ ದೇಶಕ್ಕೆ ಹೇಳ್ತಿರೋದು, ನಿನಗೆ ಸ್ವತಂತ್ರ ನೀತಿ ಇರಬೇಕು. ನಮ್ಮ ಜೊತೆಗೆ ಯಾರು ಚೆನ್ನಾಗಿರೋದು ಚೆನ್ನಾಗಿರ್ಬೇಕು, ಯಾರು ಇವತ್ತು ನಮ್ಮನ್ನು ವಿರೋಧ ಮಾಡ್ತಾರೆ ವಿರೋಧ ಮಾಡ್ಬೇಕು. ಹಂಗಾಗಿ ಇರಾನಿನ ಯಾವ ತಪ್ಪು ಇಲ್ಲ, ಈ ಯುದ್ಧದಲ್ಲಿ ಅಮೆರಿಕ ತಪ್ಪಿದೆ. ಅಮೆರಿಕನ ಖಂಡಿಸಬೇಕು. ನಾವು ಇರಾನಿಗೆ ಬೆಂಬಲಿಸಬೇಕಾಗಿದೆ, ಇರಾನಿಗೆ ಜನತೆಗೆ ಬೆಂಬಲಿಸಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಹೋರಾಟ ಇದೆ. ಈ ಹೋರಾಟವನ್ನು ಮಾಡೋದ್ರ ಮೂಲಕ ನಮ್ಮ ಸರ್ಕಾರವನ್ನು, ಅಮೆರಿಕವನ್ನು ಎಚ್ಚರಿಸ್ತಾ ಇದ್ದೀವಿ. ನಾವು ಇದನ್ನು ನಿಲ್ದೇ ಇದ್ರೆ ಪ್ರಪಂಚದಾದ್ಯಂತ ಲಕ್ಷ ಕೋಟಿ ಜನ ಇವತ್ತು ಅಮೆರಿಕ ಮಾಡಿ ಹೋರಾಟ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಕೊನೆ ಒಂದು ಮಾತು ಎಲ್ಲರೂ ದಯವಿಟ್ಟು ಕೇಳಿಸ್ಕೊಳ್ಳಿ. ಅಮೆರಿಕದಲ್ಲಿ ಆಂತರಿಕವಾಗಿ ಬೇಗುದಿ ಎತ್ತಿದೆ. ಅಮೆರಿಕದಲ್ಲಿ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಅಂತ ಇದೆ. ಅದರಲ್ಲಿ ಆಂಟಿ ಟೆರರಿಸ್ಟ್ ಸ್ಕ್ವಾಡಿನ ಅಮೆರಿಕದ ಮುಖ್ಯಸ್ಥ ನಿನ್ನೆ ರಾಜೀನಾಮೆ ಕೊಟ್ಟಿದ್ದಾರೆ. ಏನು ಕೊಟ್ಟಿರೋ ಕಾರಣ ಅಂದ್ರೆ ಟ್ರಂಪ್ನ ಕೈಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸೆಕ್ಯೂರಿಟಿ ಅಧಿಕಾರಿ, ದೇಶದ ಅಧಿಕಾರಿ ರಾಜೀನಾಮೆ ಕೊಟ್ಟಿದ್ದಾನೆ. ಯಾಕೆ ರಾಜೀನಾಮೆ ಕೊಟ್ಟಿದ್ದಾನೆ ಅಂದ್ರೆ ಇರಾನಿನ ಮೇಲೆ ಮಾಡತಕ್ಕಂಥ ಯುದ್ಧ ಅನ್ಯಾಯದಿಂದ ಕೂಡಿದೆ, ನನಗಂದು ಸಹಿಸಲು ಆಗುತ್ತಿಲ್ಲ, ನನ್ನ ಮೇಲೆ ಒಪ್ಪಿಕೊಂತ ಇಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ. ಆದ್ರೆ ನಮ್ಮ ಮೋದಿಗೆ ಏನಾಗಿದೆ, ಒತ್ತಾಯ ಮಾಡಲಿಕ್ಕೆ ಮೋದಿಗೆ ಏನಾಗಿದೆ, ಆದ್ರೂ ದೊಡ್ಡ ಮನಸ್ಸು ಮಾಡಿ ನಮಗೆ ಗ್ಯಾಸ್ ಇಲ್ಲ ಅಂದಾಗ ಇರಾನ್ನವರು ಎಲ್ಲರಿಗೂ ಬಂದ್ ಮಾಡಿದ ಗ್ಯಾಸನ್ನ ಭಾರತ ದೇಶಕ್ಕೆ 2 ಹಡಗುಗಳನ್ನು ಕಟ್ಕೊಳ್ತಿದ್ದಾರೆ. ನಮಗೆ ಬೇಕಾಗಿರೋ ಗ್ಯಾಸನ್ನು ಪೂರೈಕೆ ಮಾಡಲಿಕ್ಕೆ ಅವರು ತಯಾರಿದ್ದಾರೆ. ನಿಜವಾದ ಸ್ನೇಹಿತರು ಅವರು. ಇರಾನ್ನವರು ಹೇಳಿದ್ದಾರೆ, ಇರಾನಿನ ವಿದೇಶ ಮಂತ್ರಿ ಏನಪ್ಪ ಅಂದ್ರೆ, ನಮಗೆ ಭಾರತದ ಸಹೋದರರು, ನಮ್ಮ ಆತ್ಮೀಯರು, ಭಾರತದ ಸಹೋದರರಲ್ಲಿ ಬಹುಪಾಲು ಜನ ಇರಾನನ್ನ ಪ್ರೀತಿಸ್ತಾರೆ. ಇರಾನಿಗೆ ಅವರ ಹಾರ್ಟ್ ನಮ್ಮ ಪರವಾಗಿದೆ. ಹಾಗಾಗಿ ನಾವು ಭಾರತಕ್ಕೆ ಏನಾದರೂ ಕೊಡ್ತೀವಿ, ಅಮೆರಿಕ ಕೊಡೋಲ್ಲ ಅಂತ ಹೇಳಿ ಅವರು ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಮಗೆ ಸ್ಪಷ್ಟತೆ ಇರಬೇಕು. ಏನಂದ್ರೆ ನಮ್ಮ ಮಿತ್ರ ಯಾರು, ಶತ್ರು ಯಾರು. ಇವತ್ತು ಏನೇ ಇರಲಿ, ಇರಾನ್ ನಮಗೆ ಕಾಲದ ಮಿತ್ರ, ಅಮೆರಿಕ ಭಾರತ ದೇಶಕ್ಕೆ ಕಾಲದ ಶತ್ರು. ಇದು ಸ್ಪಷ್ಟತೆ ಇರಲಿ ಹೇಳೋದಕ್ಕೋಸ್ಕರ ಜನರಲ್ಲಿ
ಜಾಗೃತಿ ಮೂಡಿಸೋದಕ್ಕೋಸ್ಕರ ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೋಸ್ಕರ ಈ ಕಾರ್ಯಕ್ರಮ ಹೋರಾಟವನ್ನು ಇವತ್ತು ಹಾಕೊಂಡಿದ್ದೀವಿ. ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಂಘಟನೆಗಳ ಗೆಳೆಯರು, ಬೇರೆ ಬೇರೆ ಕಾರ್ಯಕರ್ತರು, ನಮ್ಮ ಹಮಾಲಿ ಕಾರ್ಮಿಕರು, ಬೇರೆ ಬೇರೆ ಸಂಘಟನೆ ಮುಖಂಡಗಳೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ಒಂದು ಮಾತನಾಡ್ತಾ ಇದ್ದೀನಿ. ಇನ್ಕಿಲಾಬ್ ಜಿಂದಾಬಾದ್, ಸಾಮ್ರಾಜ್ಯವಾದ ಮುರ್ದಾಬಾದ್, ಅಮೆರಿಕ ಸಾಮ್ರಾಜ್ಯವಾದ ಮುರ್ದಾಬಾದ್. ಇರಾನಿನಲ್ಲಿ ಮಕ್ಕಳನ್ನು ತಂದಿರುವ ಅಮೆರಿಕವನ್ನು ಖಂಡಿಸೋಣ. ಇರಾನ್ನ ಮುಖ್ಯಸ್ಥರನ್ನು ತಂದಿರುವ ಅಮೆರಿಕವನ್ನು ಖಂಡಿಸೋಣ. ಇರಾನಿಗ ಅನ್ಯಾಯವನ್ನು ಖಂಡಿಸೋಣ. ಅಮೆರಿಕ ಸಾಮ್ರಾಜ್ಯಶಾಹಿಗೆ ಧಿಕ್ಕಾರ, ಅಮೆರಿಕ ಸಾಮ್ರಾಜ್ಯಶಾಹಿಗೆ ಧಿಕ್ಕಾರ. ಯಾಕೆ ಯುದ್ಧ ಮಾಡ್ತಾ ಇದ್ದಾರೆ? ಅವರಿಗೆ ಒಂದು ತೈಲ ಸಂಪರ್ಕ ತೈಲ ಸಂಪರ್ಕ ಇರಬೇಕು. ಬಿಡುತ್ತಲ್ಲ ರಮೇಶ, ನಾನು ಬೇಜಾರಲ್ಲಿ ಈಗ ಮಾತಾಡ್ತೀನಿ. ಒಳಗಿದೆ ನೋಡು, ಮತ್ತು ಇವತ್ತೇನಂದ್ರೆ ಭಾರತದ ಮೇಲೆ ಎಂತ ಒಳಗಿದೆ ಈಗ ಮಾತಾಡ್ತೀನಿ ನೋಡು. ನಾವು ಎಲ್ಲಿ ನಮಗೆ ಮನೆ ಆದರೆ ಅದರ ಮೇಲೆ ಪೆಟ್ಟು ಹಾಕ್ಯಾರಲ್ಲ, ಪೆಟ್ಟು ಒಳಗೋದು. ನಾವು ಹೇಳಿದ ದೇಶಗಳಿಂದಲೇ ಖರೀದಿ ಮಾಡಬೇಕು. ನೀವು ರಕ್ಷಣಾದಿಂದ ಖರೀದಿ ಮಾಡಬಾರ್ದು, ಇರಾನ್ನಿಂದ ಖರೀದಿ ಮಾಡಬಾರ್ದು. ಅವರು ಮೋದಿ ಇವತ್ತು ಅಮೆರಿಕಕ್ಕೆ ಅಮೆರಿಕ ನೀತಿಯನ್ನು ಪಾಲಿಸಬೇಕು. ಸಾಧ್ಯ ಆದರೆ ಎಲ್ಲ ದಾಳಿಯನ್ನು ದಾಳಿಯನ್ನು ಎದುರಿಸ್ತಾ ಇದ್ರೆ ನಾವೆಲ್ಲರೂ ಕೂಡ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿ ಎದುರಿಸಬೇಕು. ಮತ್ತು ವಿಶ್ವಸಂಸ್ಥೆ ಈ ವಿಷಯದಲ್ಲಿ ಮೌನವಾಗಿ ಕೂತಿರೋದು ಸರಿಯಲ್ಲ. ಅಮೆರಿಕಕ್ಕೆ ಧಿಕ್ಕಾರ, ಅಮೆರಿಕಕ್ಕೆ ಧಿಕ್ಕಾರ. ಇರಾನ್ ಜನರ ಸಾವಿಗೆ ಕಾರಣವಾಗಿರುವ ಅಮೆರಿಕಕ್ಕೆ ಧಿಕ್ಕಾರ. ನಡೆಯುತ್ತಿರುವ ಹೋರಾಟಕ್ಕೆ ಜಯವಾಗಲಿ.